ಒಂದು ದೇವರಾಜೇಗೌಡರು ಈಗ ತಲೆ ಹಾಕಿರುವಂತ ಮಾಹಿತಿಯ ಪ್ರಕಾರ ನಿಷ್ಪಕ್ಷಪಾತವಾದ ತನಿಖೆ ರಾಜ್ಯ ಸರ್ಕಾರದ ಕೈನಲ್ಲಿ ನಡೀತಾ ಇರತಕ್ಕಂತ SITಯ ತನಿಖೆ ಪಾರದರ್ಶಕವಾಗಿ ಆಗುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ನಾವು ನೋಡಿರೋ ಒಂದು ಈ ಸನ್ನಿವೇಶಗಳ ಪ್ರಕಾರ ವೆದರ್ ದೇರ್ ಇಸ್ ಪ್ಲಾಂಟಿಂಗ್ ಆಫ್ ಕಂಪ್ಲೇಂಟ್, ಈ ಕಂಪ್ಲೇನೆಂಟ್ಗಳನ್ನ ಕರೆಸಿ ಅವ್ರನ್ನ ಅಲ್ಲಿ ಹಾಕಿ ಕಂಪ್ಲೇಂಟ್ನ ಸೃಷ್ಟಿ ಮಾಡೋ ಒಂದು ಹುನ್ನಾರ ನಡೆದಿದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಇದು ನಮ್ಮ ಕಾನೂನಿನ ಪ್ರಕಾರ, ಈ ರಾಷ್ಟ್ರದ ಕಾನೂನಿನ ಪ್ರಕಾರ ಈ ತರ ನಡೆಯುತ್ತೆ ಅಂತಂದ್ರೆ ನಿಜವಾಗಿಯೂ ಸಹ ನಮಗೆ ದಿಗ್ಭ್ರಮೆ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಪ್ಲಾಂಟ್ ಮಾಡಿ ಇಷ್ಟೊಂದು ಕಂಪ್ಲೇಂಟ್ಗಳನ್ನ ಹಾಕೋ ನೆಸೆಸಿಟಿ ಇದೆಯಾ? ಪೊಲೀಸ್ ಅದು ಯಾಕೆ ಮಾಡ್ತಾ ಇದ್ದಾರೆ? ಇದನ್ನ ರಾಜಕೀಯವಾಗಿ ಮಾಡ್ತಾ ಇದ್ದಾರಾ? ರಾಜಕೀಯದ ಒಂದು ಉದ್ದೇಶ ಏನು? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಅಲಯನ್ಸ್ಗೆ ಮಾರಕವಾಗಬೇಕು, ಆದ್ರಿಂದ ಈ ಅಲಯನ್ಸ್ ಮೇಲೆ ಇವರು ಹಾಕಿರೋ ಒಂದು ಹುನ್ನಾರ ಅಥವಾ ಕಾನ್ಸ್ಪಿರಸಿ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇ ವಿಷಯ, SIT ಕಂಟಿನ್ಯೂಯನ್ಸ್ ಬಗ್ಗೆನೂ ಒಂದು ಪ್ರಶ್ನೆ ಇದೆ. SIT ಮುಂದುವರಿಬೇಕಾ? ರೇವಣ್ಣನವರ ಪ್ರಕರಣ ಆಗಲಿ ಅಥವಾ ಹಲವಾರು ಸಂತ್ರಸ್ತೆಯರು ಇವರು ಬಿತ್ತನೆ ಮಾಡಿ ಸಂತ್ರಸ್ತೆಯರನ್ನ ಕರ್ಕೊಂಡ್ಬರ್ತಾ ಇರೋ ಪ್ರಕರಣಗಳಾಗ್ಲಿ, ಪ್ಲಾಂಟ್ ಮಾಡಿ ಸಂತ್ರಸ್ತೆಯರನ್ನ ಕರ್ಕೊಂಡ್ಬರ್ತಾ ಇರೋ ಪ್ರಕರಣಗಳಾಗ್ಲಿ, ಇಲ್ಲಿ SIT ಕಂಟಿನ್ಯೂ ಆಗ್ಬೇಕಾ? ಕಂಟಿನ್ಯೂ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ದೇರ್ ಶುಡ್ ಬಿ ನೋ SIT ಶುಡ್ ಬಿ ಕ್ಲೋಸ್ಡ್. ನಿಷ್ಪಕ್ಷಪಾತವಾದ ಒಂದು ತನಿಖಾ ವ್ಯವಸ್ಥೆಗೆ ನಾವು ತರಬೇಕಾಗತ್ತೆ. ಅದು CBI ಆಗಿರ್ಬೋದು ಅಥವಾ ಕೋರ್ಟ್ ಡೈರೆಕ್ಟ್ ಮಾಡಿರೋ ಒಂದು ತನಿಖಾ ವ್ಯವಸ್ಥೆಗೆ, ತನಿಖಾ ತಂಡಕ್ಕೆ ಕೊಡಬೇಕಾಗತ್ತೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಈ ತನಿಖೆಯನ್ನ ಸೂಪರ್ವೈಸ್ ಮಾಡಬೇಕು. ಮೂರನೇದು, ದೇವರಾಜೇಗೌಡರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಧಿಕಾರಿಗಳ ಮೇಲೆ ಒತ್ತಡ ಇದೆ. ಇವತ್ತು ಪ್ರಬಲ ರಾಜಕಾರಣಿಗಳ ಒತ್ತಡ ಇದೆ. ಮಂತ್ರಿಗಳಾಗ್ಲಿ ಅಥವಾ ಇನ್ನಿತರ ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಇದೆ. SIT ಅಧಿಕಾರಿಗಳು ಅವ್ರು ಹೇಳೋ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರಿಮೋಟ್ ಕಂಟ್ರೋಲ್ ಇನ್ವೆಸ್ಟಿಗೇಷನ್ ಇದು ಪರ್ಮಿಸಬಲ್. ಎಲ್ಲೋ ಒಂದ್ ಕಡೆ ಇನ್ವೆಸ್ಟಿಗೇಷನ್ ನ ಡೈರೆಕ್ಟ್ ಮಾಡೋದು SIT ಅವರೆಲ್ಲ ಜಸ್ಟ್ ಪಪೆಟ್ಸ್ ಆಗಿ, ಬರೀ ರಬ್ಬರ್ ಸ್ಟಾಂಪ್ಗಳಾಗಿ ಅವ್ರು ಹೇಳಿರೋ ಆಜ್ಞೆಯನ್ನು ಪರಿಪಾಲಿಸಿ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಲ್ಕನೇ ವಿಚಾರ ಏನಂತಂದ್ರೆ, ರೇವಣ್ಣ ಅವ್ರ ಮೇಲೆ ಇವತ್ತು ಆಗಿರೋ ಒಂದು ಪರಿಸ್ಥಿತಿ ಏನ್, ರೇವಣ್ಣ ಅವ್ರ ಮೇಲೆ ಕೇಸ್ ಹಾಕಿದೆ, ಈ ಕೇಸ್ ನಿಜವಾಗಿಯೂ ಸತ್ಯಾಸತ್ಯತೆ ಇದೆಯಾ ಅಥವಾ ಜನತಾದಳ BJP ಅಲಯನ್ಸ್ ನ ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನನಾ? ಯಾರೇ ಮಾಡಿರ್ಬೋದು ಸ್ನೇಹಿತರೆ, ಆದ್ರೆ ಈ ವಿಷಯ ಎದ್ದೇಳುತ್ತೆ. ನಮಗೆ ಪೂರ್ಣವಾಗಿ ಭರವಸೆ ಇದೆ. ಸಾಕ್ಷ್ಯಾಧಾರಗಳ ಪ್ರಕಾರ ದೇವರಾಜ್ ಗೌಡ್ರನ್ನ ನಾನು ಇವತ್ತು ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದ್ರೆ ಬಹಳ ದಿಟ್ಟತನದಿಂದ ಬಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಸತ್ಯಾಸತ್ಯತೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ನಾಳೆ ಚುನಾವಣೆ 7ನೇ ತಾರೀಕು, ಜನ ಯಾವುದೋ ಒಂದು ಪರಿಕಲ್ಪನೆಯಲ್ಲಿ ಚುನಾವಣೆಗೆ ಹೋಗ್ತಾರೆ. ನಿಜ ಏನಾಯ್ತು ಅಂತ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ದಿನಾಂಕ ಮುಂಚೆ ಜನರಿಗೆ ಅರಿವು ಮೂಡಿಸ್ಬೇಕು, ಜನರಿಗೆ ಎಚ್ಚರಗೊಳಿಸ್ಬೇಕು. ಆದ್ರಿಂದ ಈ ಸತ್ಯಾಸತ್ಯತೆಯನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದರಿಂದ ನಮ್ಮ ರಾಜ್ಯದ ಜನರು ಹಾಗೂ ರಾಷ್ಟ್ರದ ಮಾಧ್ಯಮದವರು ಎಲ್ಲರೂ ಸಹ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು. ಎಲ್ಲಿಂದ ಹುಟ್ಟಿದೆ ಈ ಹುನ್ನಾರ, ಎಲ್ಲಿಂದ ಹುಟ್ಟಿದೆ ಈ ಕಾನ್ಸ್ಪಿರಸಿ, ಈ ಕಾನ್ಸ್ಪಿರಸಿಯ ನಿಜವಾದ ಅರ್ಥ ಏನು, ಇದರಿಂದ ಏನ್ ರಾಜಕೀಯ ಗೋಲ್, ಏನ್ ಸ್ಟ್ರೈಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸಹ ನಮಗೆ ಬಹಳ ಸ್ಪಷ್ಟವಾಗಿ ದೇವರಾಜೇಗೌಡರು ಹೇಳಿದಂಗೆ ಅಲ್ಟಿಮೇಟ್ಲಿ ಮೋದಿ ಅವರಿಗೆ, ಇಡೀ ರಾಷ್ಟ್ರದಲ್ಲಿ ಮೋದಿ ಅವರಿಗೆ ಧಕ್ಕೆ ಬರೋಂಗ್ ಮಾಡಿ ಇಂಥ ಅಲಯನ್ಸ್ ಮಾಡಿದ್ದಾರೆ ಅಂತ ಮಾಡಿ ಒಂದಷ್ಟು ಸೀಟ್ಗಳು ಕಡಿಮೆ ಮಾಡಿಸಬಹುದಾ ಮೋದಿ ಅವರಿಗೆ ಅನ್ನೋದು ಇದರ ನಿಜವಾದ ಹುನ್ನಾರ. ನಾನು ಸಮರ್ಥನೆ ಮಾಡ್ಕೊಂತ ಇಲ್ಲ, ಒಂದೇ ಒಂದು ಪ್ರಶ್ನೆ ಎತ್ತಾ ಇದ್ದೀನಿ.
ನೀವು SIT ನ ಹಲವಾರು ಜನ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ರೆ ಇದ್ರ ನೈಜತೆ ಏನಿದೆ? ಇಷ್ಟೇ ನಾನು ಕೇಳ್ತೇನೆ. ಯಾಕೆ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರ್ಲಿ, ಅದಕ್ಕಾಗಿ ನಾನು ಇರೋದು. ನಡೆಸಿ ತನಿಖೆ ನಡೆಸಿ. Evidence of Devarajegowda is here. The evidence shows Devarajegowda is being influenced. ಯಾಕೆ ದೇವರಾಜೇಗೌಡರನ್ನ ಕರೆಸಬೇಕು? ನೀವು ತನಿಖಾ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ಇವ್ರ ಹತ್ರ 10 ಮೀಟಿಂಗ್ ಯಾಕೆ ಮಾಡಬೇಕು? ನಮ್ ಡಿಮ್ಯಾಂಡು ನಿಷ್ಪಕ್ಷಪಾತವಾದ ಒಂದು ತನಿಖಾ ತಂಡಕ್ಕೆ ಇದನ್ನ ವಹಿಸಿ CBI ಕೊಡಿ. ಇಲ್ಲ ಅಂತಂದ್ರೆ ಒಂದು ಕೋರ್ಟ್ ಅಪಾಯಿಂಟ್ ಮಾಡಿರುವಂತ ಒಂದು ತನಿಖಾ ತಂಡಕ್ಕೆ ಕೊಡಿ. ಅದರಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರಲಿ. ಆ ಹೈಕೋರ್ಟ್ ಜಡ್ಜಿನ ಒಂದು ಅಧಿನಿಯಮದಲ್ಲಿ ಒಂದು ಅಧೀನದಲ್ಲಿ ಈ ತನಿಖೆಯನ್ನು ನಡೆಸಲಿ. ಇದು ಒಂದು. ಆದ್ರೆ ಎಲ್ಲಿ ರಾಜಕೀಯ ಗೋಲ್ ಏನಿದೆ ಅನ್ನೋದನ್ನ ನೀವು ಮುಂದೆ ಇಡ್ತಾ ಇದ್ದೀನಿ. ಇದನ್ನ ರಾಜಕೀಯದ ಗೋಲ್ ಡ್ಯಾಮೇಜ್ ಆಗೋದ ಮೇಲೆ ನಾವ್ ಏನ್ ಮಾಡಿದ್ರೇನು ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಎಲ್ರೂ ರಾಜಕೀಯ ಪಕ್ಷಗಳೇ. ನೀವು ಸ್ಪಷ್ಟವಾಗಿ ತನಿಖೆ ಮಾಡಿದ್ರಿ. ತನಿಖಾ ವ್ಯವಸ್ಥೆಯ ನಿಯಂತ್ರಣ ಮಾಡ್ತಿರೋರು ಕಾಂಗ್ರೆಸ್ ಸರ್ಕಾರ ಅದನ್ನ ಸ್ಪಷ್ಟವಾಗಿ ಮಾಡಿದ್ರೆ ಯಾರು ಏನು ಪ್ರಶ್ನೆ ಎತ್ತೋದಕ್ಕೆ ಬರಲ್ಲ. ಈ ತರ ಒಂದು ಮರೀಚಿಕೆಯಲ್ಲಿ ದಾರಿ ತಪ್ಪೋ ರೀತಿಯಲ್ಲಿ ಅಥವಾ ಅನೇಕ ಇವ್ರನ್ನ ಸೃಷ್ಟಿ ಮಾಡಿಕೊಂಡು ವಿಟ್ನೆಸಸ್ನ ಸೃಷ್ಟಿ ಮಾಡ್ಕೊಂಡು ಮಾಡಿದ್ರೆ ಇದರಲ್ಲಿ ಏನಿದೆ? ಇಷ್ಟನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. 2 ದಿನಗಳ ಹಿಂದೆ ದೇವರಾಜೇಗೌಡರನ್ನ ಸಾಕ್ಷಿಯಾಗಿ ಕರೆದಿದ್ರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಪಾಠನ ನೀವು ಇದು ಹೊಡೆದಾಕಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ಯಾಕೆ ದೇವರಾಜೇಗೌಡರು ಈ ಧೈರ್ಯ ತೋರಿಸಿಲ್ಲ? 2 ದಿನ ಆಗಿರೋದು, ಜಾಸ್ತಿ ದಿನ ಎಲ್ಲ ಆಗಿದೆ. ಇಮಿಡಿಯೇಟ್ ಆಗಿ ಆಚೆ ಬಂದು ಹೇಳ್ಬೇಕು ಅಂತೇನಿಲ್ಲ. ಕರೆಕ್ಟ್, ಆಲ್ ರೈಟ್, ನೋಡೋಣ, ತನಿಖೆ ಸರಿಪಡಿಸ್ಕೊಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, CBIನೂ ಬೇಡ, ಕೋರ್ಟ್ ಅಪಾಯಿಂಟ್ ಮಾಡ್ಲಿ. ಈಗ ನಾನು BJP-ಯವನು ಯಾಕೆ CBI ಬೇಕು ನೀವು ಕೇಳ್ಬೋದು, ಕಾಂಗ್ರೆಸ್ ಅವ್ರು SIT ಅಂತ ಕೇಳ್ಬೋದು. ಅವ್ರ ನಿಯಂತ್ರಣದಲ್ಲಿ ಇರ್ತದೆ, ಕೇಂದ್ರ ಸರ್ಕಾರ ನಿಯಂತ್ರಣದಲ್ಲಿ ಇರ್ತದೆ. ಕೋರ್ಟ್ ಅಪಾಯಿಂಟ್ ಮಾಡ್ಲಿ. ಯಾರು ಹೇಳಿದ್ರು ಸರ್? ಅದು ನಡೆದಿಲ್ಲ ಅಂದ್ರೆ ಹೋಯ್ತು, ನಮ್ಗೆ ದೇಶ ನಾಶ ಆಯ್ತು ಅಂತಾನೆ. ನಾನು ಪ್ರಜ್ವಲ್ ರೇವಣ್ಣ ಮೇಲೆ ಆ ಘಟನೆಗಳ ಸತ್ಯತೆ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಘಟನೆಗಳು ನಡೆದಿದೆ ಆದ್ರೆ ಅದಕ್ಕೆ ಅವರು ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇದು ನಮ್ದು ಸ್ಪಷ್ಟವಾದ ಪ್ರಶ್ನೆ ಮಾಡಿದ್ದೀರಿ. ಇವರು ರಾಜಕೀಯವಾಗಿ ಲಾಭ ತಗೊಳ್ಳೋದಕ್ಕೆ ಈ ಪ್ರಕರಣವನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾವಾಗ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಸರ್, ಆಫ್ಟರ್ ಪೋಲಿಂಗ್ 14 ಫಸ್ಟ್ ಫೇಸ್ ಅಲ್ಲಿ ಏನಿತ್ತು ಅದಾದ್ಮೇಲೆ ಟ್ವೀಟ್ ಮಾಡ್ತಾ ಇರೋದು. ಅವ್ರು ರಾಜಕೀಯವಾಗಿ ತಗೊಳ್ಬೇಕು ಅಂತಿದ್ರೆ ಬಿಫೋರ್ ಡೇ ಮಾಡ್ಬೋದು. ಇದೆಯಲ್ಲ, ನಾಳೆ ಇದೆಯಲ್ಲ, ಅದು ಬೇರೆ 50% ಹಾಸನಕ್ಕೆ ಯಾವಾಗ ಸರ್ ಪೋಲಿಂಗ್ ಆಗಿದೆ? 50% ಹಾಸನಕ್ಕೆ ಯಾವಾಗ ಸರ್ ಪೋಲಿಂಗ್ ಆಗಿದೆ? ಇರಬಹುದು ರಾಜಕೀಯವಾದ ಲಾಭ. ನಿಮ್ಗೆ ನಾನು ಹೇಳ್ತಾ ಇರೋದು ಇದು ಹಾಸನ್ ಸ್ಪೆಸಿಫಿಕ್ ಅಲ್ಲ. ಇದು ಮೈತ್ರಿಯ ಮೇಲೆ ಕಪ್ಪು ಚುಕ್ಕೆನ ಎಬ್ಬಿಸ್ಬೇಕು. ಮೈತ್ರಿಯ ಮೇಲೆ ಅವ್ರು ಮಾಡಿರೋ ಉನ್ನಾರ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.